ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಶುಕ್ರವಾರದ ವಿಡಿಯೋ ನಿಮಗೆ ಹಾಕ್ತಾಯಿದ್ದೀನಿ. ಶುಕ್ರವಾರ ನಾವು ಸಂಜೆ ಗಣಪತಿನ ನೋಡ್ಲಿಕ್ಕೆ ಹೋಗಿದ್ವಿ. ನಾವು ಅಲ್ಲೆಲ್ಲ ತುಂಬ ಗಣೇಶನ ನೋಡಿದ್ವಿ. ಜಾಸ್ತಿ POP ಗಣೇಶ ಹಾಗೆ ಬಣ್ಣ ಇರುವಂಥ ಗಣೇಶನೇ ಜಾಸ್ತಿ ಇತ್ತು. ನಮ್ಮ ಮನೇಲಿ ಏನಂದರೆ ಒಂದು 5 ಇಯರ್ಸ್ ಆಯಿತು ಬಣ್ಣ ಇಲ್ಲದ ಗಣೇಶನೇ ತರ್ತೀವಿ. ಅದರಲ್ಲೂ ನೋಡಿಕೊಂಡು ಬಣ್ಣ ಇಲ್ಲದ ಗಣೇಶನು ಈ ವರ್ಷ ತೊಗೊಂಬಂದ್ವಿ. ನೋಡಿ, ಗಣೇಶನ ಫೈನಲಿ ಸೆಲೆಕ್ಷನ್ ಮಾಡಿಬಿಟ್ಟು ಈ ಬಣ್ಣ ಇಲ್ಲಿದ್ದಂತಹ ಗಣೇಶನ ನನ್ನ ಮಗನೇ ಸೆಲೆಕ್ಟ್ ಮಾಡಿದ್ದು. ಅವನಂತೂ ಸಿಟಿಯಿಂದ ಅವನೇ ಹಿಡ್ಕೊಂಬಂದಿದ್ದಾನೆ ಗಾಡಿಯಲ್ಲಿ. ಇವಾಗೂ ಅದನ್ನು ಪೂಜೆ ಮಾಡಿಬಿಟ್ಟು ಒಳಗಡೆ ಕರ್ಕೊಳ್ತಾ ಇದ್ದೀವಿ. ಪೂಜೆ ಎಲ್ಲ ಮಾಡಿಬಿಟ್ಟು ಒಳಗೆ ಕರ್ಕೊಂಡ್ಮೇಲೆ ದೇವ್ರ ಮುಂದೆನೇ ನಾವು ಇಟ್ವಿ. ನೆಕ್ಸ್ಟ್ ಡೇ ನಾನು ಬೆಳಗ್ಗೆ 5:30 ಹಂಗೆ ಬೆಳಗ್ಗೆ ಬೇಗ ಎದ್ಬಿಟ್ಟೆ. ಏನಂತ ನನ್ನ ಮಗ ಮತ್ತು ನಮ್ಮ ಮನೆಯವರೆಲ್ಲ ಬೇಗ ಎದ್ಬಿಟ್ಟಿದ್ರು. ಅವನು ಒಂದು ಐಡಿಯಾ ಮಾಡ್ಕೊಂಡಿದ್ದ. ಏನಂದರೆ ನಮ್ಮದು ಗಣಪತಿನ ಪೂರ್ವ ದಿಕ್ಕಲ್ಲೇ ಕೂಡಿಸೋದು, ಅಲ್ಲಿ ವಿಂಡೋ ಇಲ್ಲ. ಹಾಗಾಗಿ ಈ ಸರಿ PVC ಪೈಪ್ನ ತರಿಸ್ಬಿಟ್ಟು ಅದರಿಂದ ಒಂಥರ ಕರ್ಟನ್ ಎಲ್ಲ ಹಾಕಲಿಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಮಾಡಿದ್ವಿ. ಇದೆಲ್ಲ ರೆಡಿ ಮಾಡಿದ್ದು ನನ್ನ ಮಗಂದೇ ಪ್ಲ್ಯಾನು. ತುಂಬ ಚೆನ್ನಾಗಾಗಿತ್ತು. ಏನಂದರೆ ಪ್ರತಿ ವರ್ಷ ಒಂದೊಂದು ಥರ ನಾವು ಚೇಂಜ್ ಮಾಡ್ತಾನೆ ಇರ್ತೀವಿ. ಅದಕ್ಕೆ ಈ ಸರಿ ಬ್ಲ್ಯಾಕ್ ಸ್ಕ್ರೀನ್ನ ತರಿಸ್ಬಿಟ್ಟು ಡೆಕೋರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಎಲ್ಲರೂ ನೋಡಿ ಅವ್ರವ್ರ ಕೆಲಸದಲ್ಲೇ ಬ್ಯುಸಿ ಆಗಿಬಿಟ್ರು. ನಮ್ಮದು ರೊಟೀನ್ ಡೈಲಿ ಹೇಗಿರುತ್ತಂದರೆ ಬೆಳಗ್ಗೆ ಬಿಸಿನೀರು ಮತ್ತು ರಾಗಿ ಗಂಜಿ ಹಾಗೆ ಒಂದು ಡ್ರೈ ಫ್ರೂಟ್ಸ್ ಉಂಡೆನ ತೊಗೊತೀವಿ. ಹಾಗೆ ಇವತ್ತಿನ ರೊಟೀನು ಹಾಗೆ ಸ್ಟಾರ್ಟ್ ಆಯಿತು. ಜಾಸ್ತಿ ನಾನು ಡೆಕೋರೇಷನ್ ಕಡೆ ಗಮನ ಕೊಡಲಿಲ್ಲ. ಯಾಕೆಂದರೆ ನನಗೆ ಅಡುಗೆ ಮಾಡೋದು ಮತ್ತು ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಳೋದೆಲ್ಲ ಇತ್ತು. ಹಾಗಾಗಿ ನನ್ನ ಮಗ ಮತ್ತು ನಮ್ಮ ಮನೆಯವರೆಲ್ಲ ಡೆಕೋರೇಷನ್ಗೆ ರೆಡಿ ಮಾಡಿಕೊಡ್ತಾಯಿದ್ರು. ನೋಡಿ, ಈ ಸರಿ ನಾನು ಗ್ರೀನ್ ಸ್ಕ್ರೀನ್ ತರಿಸೋಣ ಅಂದ್ಕೊಂಡೆ. ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಪ್ಲೇನ್ ಬ್ಲ್ಯಾಕ್ ಕಲರ್ ಸ್ಕ್ರೀನ್ನ ತರಿಸ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ತರಿಸ್ದೆ. ಯಾಕೆಂದರೆ ಫೋಟೋ ವೀಡಿಯೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂತೇಳಿ. ನೆಕ್ಸ್ಟ್ ದೀಪಾವಳಿಗೆ ಮತ್ತೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಡೆಕೋರೇಷನ್ ಈ ವರ್ಷ ಮಾಡಿದ್ದೀವಿ. ಗೌರಿ ಗಣೇಶ ಹಬ್ಬದ ಜೊತೆಗೆ ಇವತ್ತು ನಾಗರ ಪಂಚಮಿ ಹಬ್ಬನೂ ಆಚರಿಸ್ತೀವಿ. ಹಾಗಾಗಿ ಹಾಲು ಹಾಕ್ತೀವಲ್ವ, ಅದಕ್ಕೆ ಹಸಿ ಚಿಗ್ಲಿ ಮತ್ತು ತಂಬಿಟ್ಟು ಉಂಡೆನ ಮಾಡ್ತಾಯಿದ್ದೀನಿ. ಜೊತೆಗೆ ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡೆ. ನೋಡಿ, ದೀಪ ಹಾಗೆ ಮಣಿ ಕಳಸ ಎಲ್ಲ ಮೇಲಿಟ್ಬಿಟ್ಟಿದ್ವಿ. ನಾನೇನಂದರೆ ಹಬ್ಬ ಆದ ತಕ್ಷಣ ಕ್ಲೀನಾಗೆಲ್ಲ ವಾಶ್ ಮಾಡಿ ಇಟ್ಟಿರೋದ್ರಿಂದ ನನಗೆ ತೆಗೆದು ಮತ್ತು ವಾಶ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ಚಿಕ್ಕ ಚಿಕ್ಕ ಉಂಡೆನ ಕಟ್ತಾ ಇದ್ದೀನಿ. ಈ ಬಾಕ್ಸಲ್ಲಿ ಕೆಲವೊಂದು ಡೆಕೋರೇಷನ್ ಐಟಮ್ಸ್ ಎಲ್ಲ ಹೊರ್ಗಡೆ ತೆಗೆದಿಡ್ತಾ ಇದ್ದೀವಿ. ಹಾಗೆ ಲೈಟಿಂಗ್ಸು ಎಲ್ಲ ಇದೆ ಮನೆಯಲ್ಲಿ. ಕೆಲವೊಂದು ಐಟಮ್ ಮಾತ್ರ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ, ಅದನ್ನು ಸಹ ಹೊರಗಡೆ ತೆಗೆದಿಡ್ತಾ ಇದ್ದೀನಿ. ಈ ಹಬ್ಬದಲ್ಲಂತೂ ನನ್ನ ಮಗ ತುಂಬ ತರಲೆ ಮಾಡ್ತಾನೆ. ಇವಾಗ ದೇವ್ರ ಮುಂದೆ ಹಣ್ಣು ಇಡೋಕ್ಕೆ ಅವನೇ ಇಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ಜೋಡಿಸ್ತಾ ಇದ್ದಾನೆ. ಹಾಗೆ ಮಾವಿನ ತೋರಣ ಸಹ ರೆಡಿ ಆಗ್ತಾ ಇದೆ. ನೋಡಿ, ಇನ್ನೊಂದು ಕ್ರಿಯೇಟಿವಿಟಿ ಏನೋ ನೋಡಿಬಿಟ್ಟಿದ್ದಾನೆ ಮೊಬೈಲಲ್ಲಿ, ಅದು ಮಾಡ್ತಾ ಇದ್ದಾನೆ. ಮಾವಿನ ಎಲೆನ ಫೋಲ್ಡ್ ಮಾಡಿಬಿಟ್ಟು ಏನೋ ಡೆಕೋರೇಷನ್ ಹೂವಿಟ್ಟು ಡೆಕೋರೇಟ್ ಮಾಡಿದ್ದಾನೆ. ಅದನ್ನು ತೋರಿಸು ವಿಡಿಯೋ ಮಾಡು ಅಂತ ಬೆಳಗ್ಗೆಯಿಂದ ಇಟ್ಕೊಂಡಿದ್ದ. ಅದನ್ನು ನೋಡ್ತಾ ಇದ್ದೀರಾ. ಅದ್ರ ಜೊತೆಗೆ ನಾವು ಇವತ್ತು ಕಡುಬನ್ನ ಮಾಡ್ತಾ ಇದ್ದೀವಿ. ಗಣೇಶನಿಗೆ 21 ಕಡುಬನ್ನ ಮಾಡ್ತಾ ಇದ್ದೀನಿ. ಅಡುಗೆ ಎಲ್ಲ ರೆಡಿ ಆಯಿತು. ಹಾಗೆ ನಾವು 11 ಗಂಟೆ ಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ರಾಹುಕಾಲ ಇತ್ತಲ್ವ, ಬೆಳಗ್ಗೆ 9ರಿಂದ 10ವರೆವರೆಗೂ. ಅದು ಮುಗಿದ ಮೇಲೆ 11 ಗಂಟೆ ಹಂಗೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಅಂದರೆ ಗಣೇಶನ ತೊಗೊಂಬಿಟ್ಟು ದೇವ್ರ ಮನೆಯಾಗ ಇಟ್ಟಿದ್ವಲ್ವ, ಅಲ್ಲಿಂದ ತೊಗೊಂಬಂದ್ಬಿಟ್ಟು ಈ ಡೆಕೋರೇಷನ್ ಎಲ್ಲ ಮಾಡಿದ್ವಲ್ಲ ಅಲ್ಲಿ ಕೂಡಿಸ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಮಗ ಎಲ್ರಿಗೂ ಕಂಕಣ ಮಾಡಿದ್ವಲ್ವ, ಕಂಕಣನ ತೊಗೊಂಬಿಟ್ಟು ಅವ್ರ ಅಕ್ಕಂಗೆ, ನನಗೆ ಮತ್ತು ನಮ್ಮ ಮನೆಯವ್ರಿಗೆಲ್ಲ ಅವನೇ ಕಟ್ದ. ಹಾಗೆ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಬಿಟ್ಟು ಬಾಗಿಲು ಪೂಜೆನೂ ಸಹ ಮಾಡಿದ್ವಿ.
ಪೂಜೆ ಎಲ್ಲ ಮುಗಿಲಿಕ್ಕೆ ಬಂತು. ಹಾಗೆ ಪೂಜೆ ಆದ ತಕ್ಷಣ ವಿಘ್ನೇಶ್ವರನಿಗೆ ಒಂದು ನಮನ ಸಲ್ಲಿಸ್ಬಿಟ್ಟು ನಾವು ಮನೆಯಲ್ಲೇ ಹಾಲನ್ನ ಹಾಕಿಬಿಟ್ವಿ. ದೇವ್ರ ಮನೆಯಲ್ಲೇ ಹಾಕೋದು ಪ್ರತಿ ವರ್ಷ. ಈ ಸರಿನೂ ನಾವು ಎಲ್ಲರೂ ಸೇರಿಬಿಟ್ಟು ಹಾಲನ್ನ ಹಾಕಿದ್ವಿ. ಫೈನಲಿ ಎಲ್ಲ ಪೂಜೆ ಎಲ್ಲ ಮುಗೀತಲ್ವ, ಇವಾಗ ಊಟ ಮಾಡ್ತಾಯಿದ್ವಿ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ವಿ. ಇವತ್ತು ಹಬ್ಬದ ವಿಶೇಷ ಅಡುಗೆ ಏನಂದರೆ ಕಡುಬು, ಅನ್ನ, ಸಾರು, ಕೋಸಂಬರಿ ಹಾಗೆ ಪೂರಿನ ಮಾಡಿದ್ದೆ. ಬದನೆಕಾಯಿ ಪಲ್ಯ ಇಷ್ಟ ಆಗಿತ್ತು ನಮ್ಮ ಹಬ್ಬದ ಅಡುಗೆ. ಕಂಪ್ಲೀಟಾಗಿ ನಮ್ಮ ಮನೆ ಗಣಪತಿ ಹಬ್ಬದ ಡೆಕೋರೇಷನ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಷ್ಟ ಆಗಿತ್ತು ನಮ್ಮ ಗೌರಿ ಗಣೇಶದ ಹಬ್ಬದ ಒಂದು ಸಂಭ್ರಮ. ಹಾಗೆ ನಾಳೆ ನಾವು ಗಣಪತಿ ವಿಸರ್ಜನೆ ಮಾಡ್ತೀವಿ. ಆ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಇದ್ರ ಜೊತೆಗೆ ಹಾಕ್ಬಿಟ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಆ ವಿಡಿಯೋನು ನಾಳೆ ಹಾಕ್ತೀನಿ. ಇಷ್ಟ ಆಗಿತ್ತು ನಮ್ಮ ಹಬ್ಬದ ಸಂಭ್ರಮ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮ್ಮ ವಿಡಿಯೋನ ನೋಡಿ. ಏಕೆಂದರೆ ಸಬ್ಸ್ಕ್ರೈಬ್ ಮಾಡಲಾರ್ದರೆ ತುಂಬ ನಮ್ಮ ವಿಡಿಯೋನ ನೋಡ್ತಾ ಇದ್ದಾರೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ.